ಪೋಸ್ಟ್ ಆಫೀಸ್ಗಳ ಮುಂದೆ ಜನ ಮರಳೋ ಜಾತ್ರೆ ಮೇಳೋ ಅನ್ನುವಂಥ ಪರಿಸ್ಥಿತಿ ಎದುರಾಗಿದೆ. ಮಹಿಳೆಯರೆಲ್ಲ ಪೋಸ್ಟ್ ಆಫೀಸ್ನ ಮುಂದೆ ಬೆಳಗ್ಗಿನ ಜಾವನೆ ಬಂದು ಕ್ಯೂ ನಿಲ್ತಾ ಇದ್ದಾರಂತೆ. ಯಾಕೆ ಏನು ಅನ್ನುವಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಸುನಿಲ್. ಈ ರೀತಿ ಜನ ಪೋಸ್ಟ್ ಆಫೀಸ್ನ ಮುಂದೆ ಕ್ಯೂ ನಿಲ್ಲೋದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಎಲೆಕ್ಷನ್ನ ಗ್ಯಾರಂಟಿಗಳಲ್ಲಿ ಒಂದಾದ ಮಹಾಲಕ್ಷ್ಮಿ ಯೋಜನೆ. ಈ ಯೋಜನೆಯಲ್ಲಿ ಮಹಿಳೆಯರಿಗೆ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿಗಳನ್ನು ನೀಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿರುವಂಥದ್ದು. ಅದರಲ್ಲೂ ರಾಹುಲ್ ಗಾಂಧಿಯವರು ಒಮ್ಮೆ ಮಾತಾಡುವಾಗ ಜೂನ್ 4ರ ಮತ ಎಣಿಕೆಯ ನಂತರ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಜುಲೈ 5ನೇ ತಾರೀಕಿನಿಂದಲೇ ಮಹಿಳೆಯರ ಖಾತೆಗೆ ಹಣ ಹಾಕ್ತೀವಿ ಅಂತ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಎನ್ನುವಂಥ ಆತ್ಮವಿಶ್ವಾಸದಿಂದ ಹೇಳಿರುವಂಥದ್ದು. ನಮ್ಮ ರಾಹುಲ್ ಗಾಂಧಿನೇ ಹೇಳಿದ್ದಾರೆ ಹಣ ಹಾಕ್ತೀವಿ ಅಂತ, ಇನ್ಯಾಕೆ ತಡ ಮಾಡೋದಂತ ಮಹಿಳೆಯರೆಲ್ಲ ಪೋಸ್ಟ್ ಆಫೀಸ್ನ ಮುಂದೆ ಕ್ಯೂ ನಿಂತಿದ್ದಾರಂತೆ. ಆದರೆ ಪೋಸ್ಟ್ ಆಫೀಸ್ನ ಮುಂದೆ ಯಾಕೆ ಕ್ಯೂ ನಿಂತಿದ್ದಾರೆ? ಯಾರು ಹೇಳಿದ್ದು ಮಹಿಳೆಯರಿಗೆ ಪೋಸ್ಟ್ ಆಫೀಸ್ನಲ್ಲಿ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಕರೆದಿದ್ದಾರೆ ಅಂತ? ಯಾವ ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆ ಅದೇ ಅಕೌಂಟ್ಗೆ ಮಹಾಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನೋದು ಸಹ ಈ ಮಹಿಳೆಯರಿಗೆ ಗೊತ್ತಾಗಿಲ್ವಾ? ಇಲ್ಲಿ ಪೋಸ್ಟ್ ಆಫೀಸ್ನ ಸಿಬ್ಬಂದಿಗಳು ಇನ್ನೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ, ಮತ ಎಣಿಕೆ ಸಹ ಆಗಿಲ್ಲ ಅಂದ ಮೇಲೆ ನಿಮಗೆಲ್ಲ ಯಾರು ಹೇಳಿದ್ದು ಪೋಸ್ಟ್ ಆಫೀಸ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ? ನಮಗಾಗಲಿ ನಿಮಗಾಗಲಿ ಗೊತ್ತಿಲ್ಲ ಜೂನ್ 4ರ ಮತ ಎಣಿಕೆಯ ನಂತರ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ. ಹಾಗಿರುವಾಗ ನೀವು ಈಗಲೇ ಬಂದು ಇಲ್ಲಿ ನಿಂತಿದ್ದೀರಲ್ಲ, ನಮ್ಮಲ್ಲಿ ಯಾವುದೇ ಅರ್ಜಿ ಕರೆದಿಲ್ಲ ಅಂತ ಹೇಳಿದರೂ ಮಹಿಳೆಯರು ಕೇಳ್ತಾ ಇಲ್ವಂತೆ. ನಮಗೆ IPPB ಅಕೌಂಟ್ ಓಪನ್ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬಯೋಮೆಟ್ರಿಕ್ ಮಾಹಿತಿ ಕೊಟ್ಟರೆ IPPB ಅಕೌಂಟ್ ಓಪನ್ ಮಾಡಿ ಕೊಡ್ತಾರೆ. ಇದೊಂದು ಡಿಜಿಟಲ್ ಅಕೌಂಟ್. ಈ ಅಕೌಂಟ್ ಓಪನ್ ಮಾಡೋದು ಒಳ್ಳೆಯದೇ, ಆದರೆ ಇಲ್ಲಿ ನಮಗೆ ಮಹಾಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ, ಅದಕ್ಕಾಗಿ ಅಕೌಂಟ್ ಓಪನ್ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಈ ಮಹಿಳೆಯರು ಯಾಕೆ ಹೀಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡು ಅದು ಸತ್ಯಾನೋ ಸುಳ್ಳು ಅಂತ ತಿಳ್ಕೊಳ್ಳೋಕ್ಕೂ ಹೋಗದೆ ಈ ರೀತಿ ಪೋಸ್ಟ್ ಆಫೀಸ್ನ ಮುಂದೆ ಕ್ಯೂ ನಿಂತಿದ್ದಾರೆ. ಈ ರೀತಿ ಯಾರೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಇನ್ನೂ ಮತ ಎಣಿಕೆ ಆಗಿಲ್ಲ, ಮತ ಎಣಿಕೆ ಆಗಲಿ, ರಿಸಲ್ಟ್ ಬರಲಿ, ಆಮೇಲೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಅದರ ಆಧಾರದ ಮೇಲೆ ಪ್ರತಿಯೊಂದು ನಿರ್ಧಾರವಾಗೋದು. ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅವರೇ ಹೇಳಿರುವ ಮಾತಿನ ಪ್ರಕಾರ ನಿಮಗೆ ಮಹಾಲಕ್ಷ್ಮಿ ಯೋಜನೆಯ ಲಾಭ ಸಿಗುತ್ತೆ. ಯಾವಾಗ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನುವ ಮಾಹಿತಿಯೂ ಸಿಗುತ್ತೆ. ನಾವು ಕೂಡ ಅದನ್ನು ನಿಮಗೆ ತಿಳಿಸ್ತೀವಿ. ಅದುವರೆಗೂ ನೀವು ಈ ರೀತಿ ಪೋಸ್ಟ್ ಆಫೀಸ್ ಮುಂದೆ ಎಲ್ಲ ಕ್ಯೂ ನಿಂತು ಪೋಸ್ಟ್ ಆಫೀಸ್ ಸಿಬ್ಬಂದಿಗಳ ಕೆಲಸಗಳಿಗೆ ತೊಂದರೆ ಮಾಡಬೇಡಿ. ಇಷ್ಟೇ ಫ್ರೆಂಡ್ಸ್, ಈ ಹೊತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.